ಪುಣೆ ಪೋಷಕರ್ ಆಕ್ಸಿಡೆಂಟ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ರಕ್ತದ ಮಾದರಿ ಮತ್ತು ಸಾಕ್ಷ್ಯವನ್ನು ತಿರುಚಿದಂತಹ ಆರೋಪ ಮುನ್ನೆಲೆಗೆ ಬಂದಿದೆ. ವಿಧಿವಿಜ್ಞಾನ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಅಜಯ್ ತಾವರೆ, ಸಸೂನ್ ಆಸ್ಪತ್ರೆಯ ಮುಖ್ಯಸ್ಥ ಶ್ರೀಹರಿ ಅವರನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅರೆಸ್ಟ್ ಮಾಡಲಾಗಿದೆ. ತಲಾ 3 ಲಕ್ಷ ಹಣವನ್ನು ಪಡೆದಿದ್ರು ವೈದ್ಯರು ಅನ್ನೋದು ತನಿಖೆಯ ವೇಳೆ ಗೊತ್ತಾಗ್ತಾ ಇರುವಂತಹ ವಿಚಾರ. ಇಬ್ಬರು ವೈದ್ಯರನ್ನ ಬಂಧಿಸಿದ್ದಾರೆ ಈಗ ಪುಣೆ ಪೊಲೀಸರು. ಈ ಮೂಲಕ ಕಾರು ಆಕ್ಸಿಡೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಆಗಿರುವಂತಹದ್ದು. ರಕ್ತದ ಮಾದರಿಯನ್ನ ತಿರುಚಿದ್ರು ಅನ್ನುವಂತಹ ಆರೋಪ ಈ ಇಬ್ಬರು ವೈದ್ಯರ ಮೇಲೆ ಕೇಳಿ ಬಂದಿತ್ತು. ಈ ರಕ್ತದ ಮಾದರಿಯನ್ನ ತಿರುಚೋದಕ್ಕೆ ತಲಾ 3 ಲಕ್ಷ ರೂಪಾಯಿ ಹಣವನ್ನ ಇವರು ಲಂಚದ ರೂಪದಲ್ಲಿ ಪಡೆದಿದ್ರು ಅಂಥೇಳಿ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಈ ಮೂಲಕ ಕಾರ್ ಆಕ್ಸಿಡೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ರಕ್ತದ ಮಾದರಿಯ ಸಾಕ್ಷ್ಯವನ್ನ ತಿರುಚಿದಂತಹ ಆರೋಪ ಕೇಳಿ ಬಂದಿದೆ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಲ್ಲ. ಈ ಕಾರ್ ಆಕ್ಸಿಡೆಂಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗ್ತಾ ಇತ್ತು. ಈ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನೂನ್ ಆಸ್ಪತ್ರೆಯ ಮುಖ್ಯಸ್ಥ ಶ್ರೀಹರಿ ಮತ್ತು ವಿಧಿವಿಜ್ಞಾನ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಅಜಯ್ ತಾವರೆ ಅವರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಕಾರಣ, FSL ರಿಪೋರ್ಟ್ನಲ್ಲಿ ರಕ್ತದ ಮಾದರಿಯ ಸಾಕ್ಷ್ಯವನ್ನೇ ಇವರು ತಿರುಚಿದ್ರು ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇರುವಂಥದ್ದು. ಈಗ ಇಬ್ಬರು ವೈದ್ಯರನ್ನು ಕೂಡ ಪುಣೆ ಪೊಲೀಸರು ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿ. ಈ ರೀತಿ ಇವರು ಬ್ಲಡ್ ಸ್ಯಾಂಪಲ್ ಅನ್ನ ತಿರುಚೋದಕ್ಕೆ, ಸಾಕ್ಷ್ಯವನ್ನು ತಿರುಚಿರೋದಕ್ಕೆ 3 ಲಕ್ಷ ರೂಪಾಯಿ ಹಣವನ್ನು ಕೂಡ ಪಡೆದಿದ್ರು ಲಂಚದ ರೂಪದಲ್ಲಿ ಅನ್ನೋದು ತನಿಖೆಯ ಮೂಲಕ ಗೊತ್ತಾಗ್ತಾ ಇರುವಂತಹ ವಿಚಾರವಾಗಿದೆ. ರಕ್ತದ ಮಾದರಿ ಮತ್ತು ಸಾಕ್ಷ್ಯವನ್ನು ತಿರುಚಿದಂತಹ ಆರೋಪದ ಮೇಲೆ ಈಗ ಇಬ್ಬರನ್ನ ಪುಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈ ಪುಣೆ ಆಕ್ಸಿಡೆಂಟ್ನ ಹಿನ್ನೆಲೆ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಡೀಟೇಲ್ಸ್ ಕೊಡೋದಾದ್ರೆ. ಪ್ರೇಮ್ ಕುಮಾರ್, ಪುಣೆ ಆಕ್ಸಿಡೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿತ್ತು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಅಪ್ರಾಪ್ತ ಯುವಕ ಏನು ಕುಡಿದ ಮತ್ತಿನಲ್ಲಿ ಆಕ್ಸಿಡೆಂಟ್ ಅನ್ನ ಮಾಡಿ ಇಬ್ಬರ ಜೀವವನ್ನ ಬಲಿ ಪಡ್ಕೊಂಡಿದ್ದ. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು. ಪ್ರಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿಯ ಪುತ್ರ ಅನ್ನೋ ಕಾರಣಕ್ಕೆ 14 ಗಂಟೆಯಲ್ಲಿ ಆತನಿಗೆ ಜಾಮೀನನ್ನು ಕೂಡ ಕೊಟ್ಟು ಕಳಿಸಲಾಗಿತ್ತು. ಇದು ಸಾಕಷ್ಟು ಸಾರ್ವಜನಿಕವಾಗಿ ಟೀಕೆ ವ್ಯಕ್ತ ಆದ ಬಳಿಕ ಆ ಒಂದು ಬಾಲಕನನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಮಾಡಲಾಗಿತ್ತು. ಜೊತೆಗೆ ಪ್ರಕರಣದಲ್ಲಿ ಬಹಳಷ್ಟು ಪ್ರಮುಖ ಘಟ್ಟಗಳಲ್ಲೂ ಕೂಡ ಅವರ ತಂದೆ ಮತ್ತೆ ಅವರ ತಾತನನ್ನು ಕೂಡ ಬಂಧಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಯಾಕಂದ್ರೆ ಅಪ್ರಾಪ್ತ ಬಾಲಕನಿಗೆ ಐಷಾರಾಮಿ ಕಾರನ್ನ ಓಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಅನ್ನುವಂತ ಕಾರಣಕ್ಕೆ ಇದ್ರ ಜೊತೆಗೆ ಮದ್ಯವನ್ನ ಸರ್ವ್ ಮಾಡಿದಕ್ಕೆ ಅಥವಾ ಸಪ್ಲೈ ಮಾಡಿದಕ್ಕೋಸ್ಕರ ಬಾರ್ ಮಾಲೀಕರನ್ನು ಕೂಡ ಇಲ್ಲಿ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಈಗ ಮತ್ತೊಂದು ಹಂತದ ಘಟ್ಟದಲ್ಲಿ ತನಿಖೆ ಮುಂದುವರೆದಿರುವಂತದ್ದು. ಇಲ್ಲಿ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಪ್ರಖ್ಯಾತ ಉದ್ಯಮಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ಸಾಕ್ಷ್ಯ ನಾಶ ಮಾಡುವಂತ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಹೀಗಾಗಿ ಅದನ್ನು ತಡೆಯುವಂತ ನಿಟ್ಟಿನಲ್ಲಿ ಪುಣೆ ಪೊಲೀಸರು ಕೂಡ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ. ಅಪ್ರಾಪ್ತ ಬಾಲಕನ ಬ್ಲಡ್ ಸ್ಯಾಂಪಲ್ಸ್ ಅನ್ನ ಎಲ್ಲಿ ಪರೀಕ್ಷೆಗೆ ಕೊಟ್ಟಿದ್ರು ಅಲ್ಲಿ ಆ ಆಸ್ಪತ್ರೆಯ ಮುಖ್ಯಸ್ಥರು ಮತ್ತೆ ಲ್ಯಾಬ್ ಟೆಕ್ನಿಷಿಯನ್ ಏನಿರ್ತಾರೆ ಆ ಮುಖ್ಯಸ್ಥರಿಗೆ ತಲಾ 3 ಲಕ್ಷ ರೂಪಾಯಿ ಕೊಟ್ಟು ಬ್ಲಡ್ ಸ್ಯಾಂಪಲ್ ಅನ್ನು ತಿರುಚಲಿಕ್ಕೆ ಒಂದು ಹೇಳಿದ್ರು ಅನ್ನುವಂಥ ಮಾಹಿತಿ ಬಹಿರಂಗ ಆಗಿರುವಂಥದ್ದು. ಈ ಒಂದು ಮಾಹಿತಿಯನ್ನು ಭೇದಿಸಿರುವಂಥ ಪುಣೆ ಪೊಲೀಸರು ಈಗ ಆ ಇಬ್ಬರು ವೈದ್ಯರನ್ನು ಕೂಡ ಈಗ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಪುಣೆಯಲ್ಲಿ ಇದೊಂದು ಬಹಳ ದೊಡ್ಡ ಘಟನೆಯಾಗಿ ಪರಿವರ್ತನೆ ಆಗಿರುವಂಥದ್ದು. ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪುಣೆ ಪೊಲೀಸರು ಬಹಳಷ್ಟು ಎಚ್ಚರಿಕೆಯಿಂದ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಪ್ರೇಮ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ ಮತ್ತಷ್ಟು